today reality business is a bigger, reality shows or channels have a bigger business than movies that attracted you in terms of business. I'm talking in terms of money wise. What exactly is your question? I'm sure the money factor also works here, sir. That's Okay, if it works, it works. It's my personal. yeah. That is what I'm just asking Why? whether the priority works because business reality show has become bigger. It takes a bigger picture than the movies you are part of. Like, Don't you think so? If a reality show became bigger, I was a big part of the bigger, whether it is movies or the reality show. So when they are also growing big, don't forget everybody is growing. It is not just one. And what I take and what I don't take is very personal, not because of anything. ನಾನು ಮನಿಗೆ ದುಡ್ಡಿಗೆ ನಾನು ಆ ಥರ ಎಲ್ಲ ತುಂಬ ಹಿಂಗೆ ಇಟ್ಕೊಂಡು ಕೂತಿದ್ರೆ ನನ್ನ ಲೈಫಲ್ಲಿ ನಾನು ಏನೇನೋ ಮಾಡ್ತಾ ಇರಲಿಲ್ಲ. See, it is important. Also, remember one thing. How much I can eat is what I serve in my plate. I'm not very unreasonable towards anything in life. but going by whatever half the year of half the year of your time investment of time goes to Big Boss, then how much will you give time to two movies? You had promised that you will do two movies in 18 months. So will you keep up that promise? Wait and watch. Yes, ma'am. ಸುಷ್ಮಾ ಮೇಡಮ್ ಹೇಳಿದ್ರು ಅಂದ್ರೆ ನೀವು ವಾಪಸ್ ಬರೋದಕ್ಕೆ ಕಂಡೀಷನ್ಸ್ ಇರಲಿಲ್ಲ, ಸಜೆಷನ್ ಅನ್ನುವಂಥದ್ದು ಇತ್ತು ಅಂತ. ಸೊ ಏನು ಸಜೆಸ್ಟ್ ಮಾಡಿದ್ರಿ ಅಂತ? ನನಗೆ ಫಸ್ಟ್ ಕೇಳಿದ್ದು, ನನಗೆ ಯಾವುದೇ ಚಾನಲಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ, ಏನೇ ಮಾಡಿ, ನಮ್ಮ ಮೂಲ ಕನ್ನಡ. ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ, ಎಲ್ಲಿಂದ ಮೇಲಿಂದ. ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ, ಬರೋದು ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ಇಲ್ಲಮ್ಮ, ನನ್ನ ವೈಯಕ್ತಿಕ. ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ, ನಡಿಬೇಕು. ಅವ್ರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು, ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು, ಆ ವೇದಿಕೆ, ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ, ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ, ಕರೆಕ್ಟ್? ಹಾಗೆ ನನಗೆ ಎಲ್ಲೋ ಒಂದು ಕಡೆ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ, ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲಮ್ಮ. ನನಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ, ತಿದ್ದುಕೊಳ್ಳೋ ವ್ಯಕ್ತಿ. ಸೊ ಬೆಸ್ಟ್ ಏನಾಗುತ್ತೆ, ನೀವು ನಡೆಸಿ, ಸಿಂಪಲ್, ಕರೆಕ್ಟ್. ಹಾಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗೆ ಅವರಿಗೆ ತುಂಬ ಆನೆಸ್ಟಾಗಿ ಮಾಡಿರುವಂಥದ್ದು. ಬಹುಶಃ ಏನಾಗುತ್ತೆ, ಎಲ್ಲರಲ್ಲೂ ಬ್ಯುಸಿ ಇರಬೇಕಾದ್ರೆ ಲೈಫಲ್ಲಿ ತುಂಬ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಕೆಲವು ಸತಿ ರಿಮೈಂಡರ್ ಕೊಡೋದು ತಪ್ಪಾಗಲ್ಲಮ್ಮ. ಯಾರು ಬೇಕಂತ ಮಾಡಿರಲ್ಲ, ಹಮ್ಮಲ್ಲಿ ಮಾಡಿರಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ಅದು ಬೇಕು ಅನ್ನಿಸ್ತು. ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿ ಆರೆಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ, ಆ ರೇಟಿಂಗ್ಸ್ ಬರ್ತಾ ಇದೆ. ಅದು ಎಲ್ಲರ ಶ್ರಮ, ಒಬ್ರದಲ್ಲ. ಅಷ್ಟೇನಾ ಪ್ರೋಗ್ರಾಮ್? ಬರಲಿ, ಬನ್ನಿ, ಯಾವಾಗ ಹೋಗಿ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ. ಒಳ್ಳೆ ಊರು, ರೋಡ್ಗಳು ಸ್ವಲ್ಪ ಆ ಕಡೆ ಇರ್ಬೋದು, ಪರವಾಗಿಲ್ಲ, ಬಟ್ ಚೆನ್ನಾಗಿದ್ದೀವಿ. ವಿಸಿಟ್ ಹಾಕ್ರಿ, ನಮ್ಮಲ್ಲೂ ಬನ್ನಿ, ನಮ್ಮ ಕಂಟೆಸ್ಟೆನ್ಸಿಗೆ ಪ್ರೀತಿ ತೋರಿಸಿ, ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ. ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕು, ಇನ್ನು ಸುಂದರವಾಗಿರ್ಬೇಕು. ನನಗೆ ಅವ್ರು ಎಲ್ಲರೂ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಬರೀ ಒಂದು 4 ಗೋಡೆ ಥರ ಇರಬಾರ್ದು, ಅದು ಮನೆ ಥರ ಇರಬೇಕು. ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗ್ಬೇಕು, ಅಯ್ಯೋ ನಾನು ಹೋಗ್ಬೇಕಿಲ್ಲ ಒಳಗಡೆ ಅಂತ. ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ, ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ. ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು, ನಮಗೆ ಕಂಫರ್ಟಬಲ್ ಆಗಿರಬೇಕು, ಮಾಡಬೇಕು, ಚಿಕ್ಕದಾಗಿರಬೇಕು, ನೀಟಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು, ನಾವು ಏನೇ ಮಾಡಿದ್ರು ಮರಿಬಾರ್ದು, ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ, ನಮ್ಮ ಜನ, ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ. ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು. ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ, ಪ್ರತಿಯೊಬ್ಬರು ಬಂದರು, ಸ್ಪಂದಿಸಿದ್ರು. ಸೊ ನನಗೆ ಆ ಖುಷಿ ಇದೆ. ಇವಾಗ ಬರೀ ಮಾಡಲಿಲ್ಲ ಅನ್ನೋದಕ್ಕೆ ಮನೆಯಲ್ಲೂ ಎಷ್ಟೋ ಮಿಸ್ಟೇಕ್ಸ್ಗಳಾಗ್ತಾ ಇರ್ತವೆ, ನಾವೆಲ್ಲ ಕೂತು ಮಾತಾಡಲ್ವೇ. ಬಟ್ ನನಗದು ಹೇಳೋ ರೀತಿ ಇತ್ತು, ಹೇಳಿದೆ ಅಷ್ಟೇ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.